ಪದ್ಮಪುರಾಣದಲ್ಲಿ ದೀಪದ ಮಹತ್ವವನ್ನು ಹೇಳುತ್ತಾ ಅಂತಹ ದೀಪವ್ರತವನ್ನು ಮಾಡಿ ಭಗವಂತನಿಗೆ ವಿಶೇಷವಾಗಿ ದೀಪವನ್ನು ಭಗವಂತನ ಎದುರುಗಡೆ ಉರಿಸಿದರೆ, ದೀಪದಾನ ಮಾಡಿದರೆ ಎಷ್ಟೆಲ್ಲ ಪುಣ್ಯ ಅಂತ ಹೇಳಿ ಹೀಗೆಲ್ಲ ಮಾಡಿತು ಕೇಳಿದರೆ ಆದಿವ್ಯಾಧಿಗಳು ದುಃಖಾದಿಗಳು ದೂರ ಆಗತ್ತೆ ಅಂತ ಹೇಳ್ತಾರೆ. ಆದಿವ್ಯಾಧಿ ಅಂತ ಕೇಳಿದರೆ ಮಾನಸಿಕವಾಗಿ ಬರುವಂತಹ ರೋಗಗಳು ಅಂತ, ಇನ್ನೊಂದು ದೈಹಿಕವಾಗಿ ಬರತಕ್ಕಂತಹ ರೋಗಗಳು, ಇದೆಲ್ಲವೂ ಕೂಡ ದೂರವಾಗತ್ತೆ ಅಂತ ಹೇಳ್ತಾರೆ. ಮುಂದೆ ಸನತ್ಕುಮಾರ ಮತ್ತು ಹರಿಶ್ಚಂದ್ರ ಚಕ್ರವರ್ತಿಯ ಒಂದು ಸಂವಾದ ರೂಪದಲ್ಲಿ ಬಂದಂತಹ ಒಂದು ಚರಿತ್ರೆಯನ್ನು ಹೇಳ್ತಾರೆ. ನಾರದರು ತಾವು ಕೇಳ್ತಾ ಇದ್ದಾರೆ ಮಹಾರುದ್ರದೇವರ ಹತ್ರ. ಏನು ಕೇಳಿದರೆ, ಕಷ್ಟ ಪರಿಹಾರ ಆಗಲಿಕ್ಕೆ ಬೇರೆ ಬೇರೆ ವ್ರತಗಳು ಉಂಟು, ಅದರಲ್ಲಿ ಜನ್ಮಾಷ್ಟಮಿ ವ್ರತ ಅಂತ ಉಂಟಲ್ಲ, ಅದು ಏನು, ಅದರ ಬಗ್ಗೆ ನನಗೆ ತಿಳಿಸಿಕೊಡಬೇಕು ಅಂತ. ಹಾಗಾಗಿ ಸನತ್ಕುಮಾರರ ಹತ್ರ ವಿಚಾರ ಮಾಡ್ತಾ ಇರುವಂತಹ ಮಹಾರುದ್ರದೇವರು ಹೇಳ್ತಾರೆ, ನನಗೆ ಸನತ್ಕುಮಾರರು ಹೀಗೆ ಕಥೆ ಹೇಳಿದ್ರು ಅಂತ ರುದ್ರದೇವರು ಹೀಗೆ ಕಥೆಯನ್ನು ಹೇಳ್ತಾ ಇದ್ದಾರೆ. ಏನು ಕೇಳಿದರೆ, ಹರಿಶ್ಚಂದ್ರ ಅಂತ ಒಬ್ಬ ರಾಜ ಇದ್ದ ಅಂತ. ಅವನು ಒಳ್ಳೆ ಧಾರ್ಮಿಕ ಸಜ್ಜನ, ಒಳ್ಳೆ ರಾಜ್ಯಭಾರ ಎಲ್ಲ ಮಾಡ್ತಾ ಇದ್ದ. ಹಾಗಾಗಿ ಅವನ ಸಜ್ಜನಿಕೆಗೆ ಮೆತ್ತಿದಂತಹ ಚತುರ್ಮುಖ ಬ್ರಹ್ಮದೇವರು ಒಂದು ದಿವ್ಯವಾದಂತಹ ಒಂದು ನಗರವನ್ನು ಅವನಿಗೆ ನಿರ್ಮಾಣ ಮಾಡಿ ಕೊಟ್ರಂತೆ. ಆ ನಗರ ಹೇಗೆ ಕೇಳಿದರೆ, ಅದನ್ನು ವಿಮಾನದಲ್ಲಿ ಅಂತ ಇದ್ದ ಹಾಗೆ ಕಲ್ಪನೆ ಮಾಡ್ಬೋದು ನಾವು. ಎಲ್ಲಿ ಬೇಕಲ್ಲಿ ಅದು ಹೋಗುತ್ತೆ, ಕಾಮಗ ಅಂತ. ಅಲ್ಲಿ ಮತ್ತು ಎಲ್ಲ ಸಮೃದ್ಧಿಗಳೂ ಇದ್ದಾವೆ. ಅಂತಹ ಒಂದು ವಿಮಾನ ಇರುವಂತಹ ಒಂದು ನಗರ, ಅಥವಾ ನಗರ ಇರುವುದು, ನಗರ ಎಲ್ಲ ಕಡೆ ಹೋಗುತ್ತೆ, ಅಂತಹ ಒಂದು ನಗರವನ್ನು ಕೊಟ್ಟರು. ಅಲ್ಲಿ ಕಾಮಧೇನುವಿನ ಹಾಗೆ ನೀವು ಬೇಕಾದ್ದನ್ನು ಬಯಸಿದ್ದನ್ನೆಲ್ಲ ಪಡ್ಕೊಳ್ಳಿಕ್ಕೆ ಬರುತ್ತೆ. ಆ ರೀತಿಯಾದಂತಹ ಸವಲತ್ತುಗಳು ಅಲ್ಲಿ ಇತ್ತು. ಹಾಗಾಗಿ ಈತ ಏನು ಮಾಡಿದ, ಒಳ್ಳೆಯ ರಾಜ್ಯಭಾರವನ್ನು ಮಾಡಿದ. ಯಾವ ಸಮಸ್ಯೆಗಳೂ ಇಲ್ಲ, ಬೇಕಾದ್ದು ಸಿಕ್ಕುವಂತಹ ಎಲ್ಲ ವ್ಯವಸ್ಥೆಗಳಿತ್ತು. ಒಳ್ಳೆ ರಾಜ್ಯಭಾರ ಮಾಡ್ತಾ ಇದ್ದ. ಧನಧಾನ್ಯ, ನಗ, ಏನು ಬೇಕು, ರತ್ನ ಮುತ್ತುಗಳು ಅಥವಾ ತಿನ್ನಲಿಕ್ಕೆ ಪದಾರ್ಥಗಳು ಏನೆಲ್ಲ ಬೇಕು ಎಲ್ಲ ಇತ್ತು. ಹಾಗಾಗಿ ವಿಜೃಂಭಣೆಯಿಂದ ತಾನು ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಅಲ್ಲಿದ್ದ ಊರಿನೆಲ್ಲ ಜನರಿಗೂ ಹಾಗೆ ಏನೂ ಕಡಿಮೆ ಇಲ್ಲ, ಏನೂ ಸಮಸ್ಯೆ ಇಲ್ಲ, ರೋಗ ರುಜಿನಾದಿಗಳಿಲ್ಲ. ಯಾಕೆ ಕೇಳಿದರೆ, ಒಳ್ಳೆ ರೀತಿಯಾದಂತಹ ರಾಜ್ಯಭಾರವೆನ್ನುವಂಥದ್ದನ್ನು ಈತ ನಡೆಸಿದ್ದ ಹರಿಶ್ಚಂದ್ರ. ಹಾಗಾಗಿ ಆರಾಮವಾಗಿ ಬದುಕುತ್ತಾ ಇದ್ದರು. ಬೇಕಾದಂತಹ ಭೋಗ ಜೀವನ ಎಲ್ಲವೂ ಇತ್ತು. ಒಂದು ದಿನ ಇವನಿಗೆ ತಲೆಗೆ ಆಲೋಚನೆ ಆಯಿತು, ಅಲ್ಲ ಇಷ್ಟೆಲ್ಲ ಸುಖ ಯಾರಿಗುಂಟು ಯಾರಿಗಿಲ್ಲ, ಯಾವ ಸಮಸ್ಯೆಗಳೂ ಇಲ್ಲದೆ ರಾಜ್ಯಭಾರ ಮಾಡಿಕೊಂಡು ಪ್ರಜೆಗಳನ್ನು ಮಕ್ಕಳ ಹಾಗೆ ನೋಡಿಕೊಳ್ಳುತ್ತಾ ಅವರು ಇವನನ್ನು ಅಷ್ಟೇ ತಂದೆಯ ಸ್ಥಾನದಲ್ಲಿ ಇದ್ದುಕೊಂಡು ನೋಡ್ತಾ ಇದ್ದಾರೆ ಕೇಳಿದರೆ, ಇದಕ್ಕೆಲ್ಲ ಏನು ಕಾರಣ? ಹಾಗಾದರೆ ಏನು ಜನ್ಮಾಂತರದಲ್ಲಿ ಅಷ್ಟು ದೊಡ್ಡ ಪುಣ್ಯವನ್ನು ನಾನು ಮಾಡಿದ್ದೇನೆ ಅಂತ ಆಲೋಚನೆ ಮಾಡ್ತಾ ಇದ್ದಂತೆ. ಈ ವಿಮಾನ ತಾನು ಹಾರ್ತಾ ಹೋಗ್ತಾ ಉಂಟು ಅರಮನೆ. ಅದು ಏನಾಗಿದೆ ಕೇಳಿದರೆ, ಒಂದು ಮೇರು ಪರ್ವತದ ಹತ್ತಿರ ಬಂದು ನಿಂತಿದೆ. ಹಾಗಾಗಿ ಅಲ್ಲಿಂದ ನೋಡಿ ಆತ ಏನು ಮಾಡ್ತಾ ಇದ್ದಾನೆ, ಅವನ ತಲೆಯಲ್ಲಿ ಇದೆಲ್ಲ ಆಲೋಚನೆ ಬರ್ತಾ ಉಂಟು. ಹರಿಶ್ಚಂದ್ರ ಅಲ್ಲಿ ವಿಮಾನದಲ್ಲಿ ಬರ್ತಾ ಇರಬೇಕಾದ್ರೆ ಸನತ್ಕುಮಾರರು ಕಂಡಿದ್ದಾರೆ. ಆ ಸನತ್ಕುಮಾರರ ಹತ್ರ ಬಂದು ತಾನು ನಮಸ್ಕಾರ ಮಾಡಿ ಕೇಳ್ತಾ ಇದ್ದಾನೆ, ನಮ್ಮಂತಹ ಋಷಿಗಳ ದರ್ಶನ ಮಾಡಿದ್ದು ನಮಗೆಲ್ಲ ಪುಣ್ಯ. ಮುನಿಪುಂಗವರೇ, ನನ್ನದೊಂದು ಪ್ರಶ್ನೆ ಈಗ ತಲೆಯಲ್ಲಿ ಬರ್ತಾ ಉಂಟು, ಯಾವ ಪುಣ್ಯದಿಂದಾಗಿ ನನಗಿಂತಹ ಭೋಗ ಜೀವನ ಸಿಕ್ಕಿದೆ ಅಂತ. ನೋಡಿ, ಇವತ್ತು ನಾವು ಇದ್ದದ್ದನ್ನು ಅನುಭವಿಸೋದಿಲ್ಲ, ಮತ್ತೇನು ಕೇಳಿದರೆ ಏನು ಇಲ್ವೋ ಅದರ ಬಗ್ಗೆ ತುಂಬ ತಲೆ ಕೆಡಿಸಿಕೊಳ್ಳುತ್ತೇವೆ. ನಾವೆಲ್ಲ ಕೇಳೋದಾಗೆ ಅದಿಲ್ಲ ಇದಿಲ್ಲ, ಯಾಕೆ ಹೀಗಾಯಿತು ಯಾಕೆ ಹೀಗಂತು. ಯಾರಾದರೂ ನೋಡಿ ನನಗೆ ಇಷ್ಟೆಲ್ಲ ಕೊಟ್ಟಿದ್ದಾರೆ, ಹೀಗೆ ಇದ್ದೇನೆ, ಯಾವ ಪುಣ್ಯದಿಂದ ಸ್ವಾಮಿ ಇದು ಅಂತ ಕೇಳಿಲ್ಲೇ ಅಲ್ಲ. ಎಲ್ಲರೂ ಹೋಗಿ ಜೋಯಿಸರ ಹತ್ರ ಪ್ರಶ್ನೆ ಕೇಳೋದು ಹಾಗೆ, ನಾವು ಮಾಡಿದ ಯಾವ ಕರ್ಮದಿಂದಾಗಿ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದ್ದೇವೆ ಅಂತಲೇ ಕೇಳೋದು. ಆದರೆ ಈತ ಪಾಸಿಟಿವ್ ಆಗಿ ಕೇಳ್ತಾ ಇದ್ದಾನೆ, ಯಾವ ಸಂಪತ್ತಿನಿಂದ ಯಾವ ಪುಣ್ಯದಿಂದಾಗಿ ನನಗೆ ಇವತ್ತು ಇಂತಹ ಸುಖ ಎನ್ನುವಂಥದ್ದು ದೊರಕಿದೆ ಅಂತ. ಆಗ ನೋಡಪ್ಪ, ನಿನ್ನ ಒಂದು ಜನ್ಮಾಂತರದ ಚರಿತ್ರೆಯನ್ನು ಹೇಳ್ತೇನೆ ಕೇಳು ಅಂತ ಸನತ್ಕುಮಾರರು ಈ ಹರಿಶ್ಚಂದ್ರನಿಗೆ ಅವನ ಜನ್ಮಾಂತರದ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ನೀನೊಬ್ಬ ಜನ್ಮಾಂತರದಲ್ಲಿ ಒಬ್ಬ ವೈಶ್ಯನಾಗಿದ್ದಿ. ಹಾಗಾಗಿ ವೈಶ್ಯನಾದದ್ರಿಂದ ಒಳ್ಳೆ ರೀತಿ ವ್ಯಾಪಾರಗಳನ್ನೆಲ್ಲ ಮಾಡುವಂಥವನಾಗಿದ್ದಿ ನೀನು. ಇಷ್ಟು ಮಾತ್ರ ಅಲ್ಲ, ಸತ್ಯವನ್ನು ಒಳ್ಳೆ ಆಚರಣೆ ಮಾಡ್ತಾ ಇದ್ದಿ. ಹೀಗೆ ಸತ್ಯ ಧರ್ಮಾಚರಣೆ ಎಲ್ಲ ಮಾಡ್ತಾ ಉದ್ಯೋಗವನ್ನು ಮಾಡ್ತಾ ಇದ್ದಿ. ಇಷ್ಟು ಮಾತ್ರ ಅಲ್ಲ, ಪುಣ್ಯಕರ್ಮಗಳು ಏನೆಲ್ಲ ಆಗಬೇಕು ಅದೆಲ್ಲವನ್ನು ಮಾಡ್ತಾ ಇದ್ದಿ. ಸೊ ನೋಡಿ, ಆಲೋಚನೆ ಮಾಡಿ, ವ್ಯಾಪಾರದಲ್ಲಿ ಹೇಗೆ ಕೇಳಿದರೆ ಅರ್ಧ ಸುಳ್ಳು ಅರ್ಧ ಸತ್ಯ ಇರಬೇಕಂತ. ಮತ್ತು ಅದು 4 ರೂಪಾಯಿ ಕೊಟ್ಟಿದ್ದೇನೆ ಅಂತೇಳಿ ಇಲ್ಲಿ ಸಹ 4 ರೂಪಾಯಿಗೆ ಕೊಟ್ಟರೆ ಅವನಿಗೆ ಲಾಭ ಏನಿಲ್ಲ. ಮತ್ತೇನು ಕೇಳಿದರೆ ಅವನಿಗೆ ನಷ್ಟವೇ ಆಗಿ ಬಿಡ್ತದೆ. ಅವ ಹೇಳುವಾಗ ಏನು ಹೇಳ್ತಾನೆ ಕೇಳಿದರೆ, ನಾನು ಅದಕ್ಕೆ 10 ರೂಪಾಯಿ ಕೊಟ್ಟಿದ್ದೇನೆ, ಆದರೂ ನನಗೆ ಲಾಭ ಇಲ್ಲದಿದ್ದರೂ ತೊಂದರೆ ಇಲ್ಲ, ನೀವು ತೆಕ್ಕೊಳ್ಳಿಯಪ್ಪ ಅಂತ. ಹೀಗೆ ಸ್ವಲ್ಪ ಅರ್ಧ ಸುಳ್ಳನ್ನು ಸೇರಿಬೇಕು, ಸತ್ಯಾನೃತವನ್ನು
ಎರಡನ್ನು ಅರ್ಧ ಅರ್ಧ ಸೇರಿಸಿ ಹೇಳಿದರೆ ಆ ವ್ಯಾಪಾರ ಚೆನ್ನಾಗಿ ಆಗತ್ತೆ. ಮತ್ತು ಪೂರ್ತಿ ಸುಳ್ಳು ಹೇಳಿದರೂ ಪ್ರಯೋಜನ ಇಲ್ಲ. ಸತ್ಯಂ ಭಟ್ಟ ಪೂರ್ತಿ ಸತ್ಯವನ್ನೇ ಹೇಳ್ತಾ ಇದ್ದಾನೆ. ಹೀಗಾಗಿ ಏನಾಯಿತು, ವ್ಯಾಪಾರದಲ್ಲಿ ನಷ್ಟ ಆಯಿತು. ಯಾವಾಗ ನಿಮಗೆ ನಷ್ಟ ಆಯಿತಾ, ಯಾವಾಗ ನಿಮಗೆ ಸಂಪತ್ತಿಲ್ವೋ, ಯಾವತ್ತೂ ನಿಮ್ಮ ಹತ್ರ ಜನ ಬರೋದು ನಿಲ್ಲಿಸಲಿಕ್ಕೆ ಶುರು ಮಾಡಿದರು. ಜನ ಹೋದರೆ ಹೋಗಲಿ, ಮತ್ತೇನಾಯಿತು ಕೇಳಿದರೆ ವ್ಯಾಪಾರ ಇಲ್ಲ, ಜನ ಬರೋದಿಲ್ಲ ಹೇಳಿದ ಕೂಡಲೇ ಮನೆಯಲ್ಲಿದ್ದ ಹೆಂಡತಿ ಮಕ್ಕಳು ಇವನನ್ನು ಬಿಟ್ಟು ಹೋದರು. ಹೀಗಾಗಿ ಬಹಳ ಅವನಿಗೆ ಕಷ್ಟ ಆಗಿ ಹೋಯಿತು ಬದುಕು ಎನ್ನುವಂಥದ್ದು. ಹಾಗಾಗಿ ಊರನ್ನು ಬಿಟ್ಟು ತಾನು ಕಾಡಿಗೆ ಹೋಗ್ತಾನೆ. ಅಲ್ಲಿ ಏನು ಮಾಡಿದ ಕೇಳಿದರೆ ಒಂದು ಸರೋವರದ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದಾನೆ. ಏನಾಯಿತು, 4 ಜನರಿಗೆ ಉಪಕಾರ ಮಾಡಬೇಕೆನ್ನುವಂಥ ದೃಷ್ಟಿಯಿಂದ ನಾನು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಬಂದೆ. ಆದರೆ ಏನಾಯಿತು ಕೇಳಿದರೆ ಇವತ್ತು ನನ್ನ ಜೊತೆಗೆ ಯಾರೂ ಇಲ್ಲ, ಮಾತ್ರ ಅಲ್ಲ ಇವತ್ತು ಸಂಪತ್ತನ್ನು ಕಳ್ಕೊಂಡಿದ್ದೇನೆ. ಹಾಗಾದರೆ ಏನು ಮಾಡಲಿ ನಾನು ಅಂತ ಆಲೋಚನೆ ಮಾಡ್ತಾನೆ. ಆಗ ಸರೋವರದಲ್ಲಿ ಒಂದಿಷ್ಟು ಹೂಗಳು ಅರಳಿತ್ತು, ಕಮಲದ ಹೂಗಳು. ಆಲೋಚನೆ ಮಾಡಿದ, ಸ್ವಲ್ಪ ವ್ಯಾಪಾರ ಬುದ್ಧಿ ನೋಡಿ, ಹಾಗಾದರೆ ಈ ಹೂಗಳನ್ನು ಹಿಡ್ಕೊಂಡು ಹೋಗಿ ಎಲ್ಲಿಯಾದರೂ ಮಾರಿದರೆ ಅದರಲ್ಲಿ ಒಂದಿಷ್ಟು ಸಂಪತ್ತು ಬರ್ತದೆ ಅಲ್ವಾ ಅಂತ ಆಲೋಚನೆ ಮಾಡಿದ. ಈ ಸರೋವರದಲ್ಲಿದ್ದ ಹೂಗಳನ್ನೆಲ್ಲ ಕೀಳಲಿಕ್ಕೆ ಆರಂಭ ಮಾಡ್ತಾನೆ. ಅದೆಲ್ಲವನ್ನು ಹಿಡ್ಕೊಂಡು ಬಂದು ಪಟ್ಟಣದಲ್ಲಿ ಅದನ್ನು ಮಾರಬೇಕು ಅಂತ ಬಂದರೆ ಯಾರೂ ಅದನ್ನು ತೆಕ್ಕೊಳ್ಳಿಲ್ಲ. ಯಾವಾಗಲೂ ಹಾಗೆ, ಏನು ಯಾವುದೋ ಒಂದು ಅಂಗಡಿಯಲ್ಲಿ ಹಾಕಿ ಎಲ್ಲ ಮಾಡಿದರೆ ಆ ಶೋರೂಮನ್ನು ನೋಡಿಯೇ ಜನ ಹೋಗಿ ತಗೊಂಡು ಬರ್ತಾರೆ. ನೀವು ಕೈಯಲ್ಲಿ ಹಿಡ್ಕೊಂಡು ಹೋದರೆ ಪಕ್ಕ ಗಿರಾಕಿಗಳು ಬರೋದಿಲ್ಲ, ದಾರಿಯಲ್ಲಿದ್ದದಲ್ಲ ಎಂತ ತಗೊಳ್ಳೋದು ಮಾರ್ಗದ ಬದಿಯಲ್ಲಿ ಅಂತ. ಹೀಗಾಗಿ ಇವನ ವ್ಯಾಪಾರವೇ ಆಗಲಿಲ್ಲ. ಕೈಯಲ್ಲಿ ಒಂದಿಷ್ಟು ಕಮಲವನ್ನು ಹಿಡ್ಕೊಂಡಿದ್ದಾನೆ, ಯಾರೂ ತೆಕ್ಕೊಳ್ಳಿಲ್ಲ. ಎಲ್ಲಿಗೆ ಹೋಗೋದಪ್ಪ ಅಂತ ಹೇಳಿ ಒಂದು ಮಠ ಬರುತ್ತೆ, ಮಠದ ಎದುರುಗಡೆ ಕೂತ್ಕೊಂಡಿದ್ದಾನೆ. ಈ ಹೂವನ್ನು ಯಾರಿಗೆ ನಾನು ಕೊಡಲಿ, ಯಾರಿಗಾದರೂ ಕೊಟ್ಟರೆ ಅವರಿಗೆ ಉಪಕಾರ ಆದರೆ ಆಗ್ತದಲ್ಲ ಅಂತ ಹೀಗೆ ಆಲೋಚನೆ ಮಾಡ್ತಾ ಇದ್ದಾನೆ. ಆಗ ಒಳಗಿನಿಂದ ವಾದ್ಯ ಮೊಳಗೋದು ಶಬ್ದ ಕೇಳಿತು. ಹಾಗಾದರೆ ಒಳಗೇನೋ ಪೂಜೆ ಆಗ್ತಾ ಉಂಟು ಅಂತ ನೋಡಿ ತಾನು ಮಠದ ಒಳಗೆ ಪ್ರವೇಶ ಮಾಡ್ತಾನೆ. ಅಲ್ಲಿ ನೋಡಿದರೆ ಆ ನಗರದಲ್ಲಿ ಇಂದ್ರದ್ಯುಮ್ನ ಅಂತ ಎನ್ನುವಂತಹ ಕಾಶಿಯ ರಾಜ, ಅವನಿಗೆ ಒಬ್ಬಳು ಮಗಳು ಚಂದ್ರಾವತಿ ಅಂತ. ಆ ರಾಜಕುಮಾರಿ ಏನು ಮಾಡಿದ್ದಾಳೆ ಹೇಳಿದರೆ ಒಂದು ವ್ರತವನ್ನು ಮಾಡ್ತಾ ಇದ್ದಾಳೆ. ಅವತ್ತು ಕೃಷ್ಣ ಜನ್ಮಾಷ್ಟಮಿ ವ್ರತ. ಹಾಗಾಗಿ ತಾನು ಉಪವಾಸ ಇದ್ದುಕೊಂಡು ಕೃಷ್ಣನನ್ನು ಪೂಜೆ ಮಾಡ್ತಾ ಇದ್ದಾಳೆ. ರಾಜಕುಮಾರಿ ಆದದ್ರಿಂದ ಪೂಜೆಗೆ ಬೇಕಾದಂಥ ಸಕಲ ಸಲಕರಣೆಗಳು ಇತ್ತು, ವಾದ್ಯ ಇದೆಲ್ಲವೂ ಕೂಡ ಹಾಗೆ ವೈಭವದ ಪೂಜೆ ಅಂತ. ಹಾಗಾಗಿ ಆ ಪೂಜೆಯನ್ನು ನೋಡಲಿಕ್ಕೆ ಈತ ಒಳಗೆ ಹೋಗಿದ್ದಾನೆ, ನೋಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ ಏನು ಅಂತ. ಹಾಗೆ ಹೇಳ್ತಾ ಇದ್ದಾರಂತೆ, ಕೃಷ್ಣ ಇವತ್ತು ಹುಟ್ಟಿದ್ದು, ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿ ವ್ರತ, ಆ ವ್ರತವನ್ನು ಇವಳು ಆಚರಣೆ ಮಾಡ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದಾನೆ. ಒಳ್ಳೆಯ ಯಶೋದೆ ಕೃಷ್ಣನನ್ನು ಹಿಡಿದ ಪ್ರತಿಮೆ, ಅಂತಹ ಕೃಷ್ಣ ಪ್ರತಿಮೆಯನ್ನಿಟ್ಟು ಪೂಜೆಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇವ ಕೇಳಿದ, ಎಷ್ಟು ಚಂದದ ಕೃಷ್ಣ ಅಂತ. ಇವತ್ತು ಜನ್ಮಾಷ್ಟಮಿ ವ್ರತ ಹೇಗೆ ಮಾಡಬೇಕೆನ್ನುವಂಥದ್ದನ್ನು ಇಲ್ಲಿ ಬಹಳವಾಗಿ ಅದನ್ನು ವರ್ಣನೆ ಮಾಡ್ತಾರೆ. ಶ್ರಾವಣ ಕೃಷ್ಣ ಪಕ್ಷ ಬರಬೇಕು, ಅಷ್ಟಮಿ ತಿಥಿ ಬರಬೇಕು, ಅವತ್ತು ರೋಹಿಣಿ ನಕ್ಷತ್ರ ಇತ್ತು ಕೇಳಿದರೆ ಅವತ್ತು ಜಯಂತಿ ಅಂತ ಅರ್ಥ. ಅವತ್ತೆಲ್ಲ ಉಪವಾಸ ಇರಬೇಕು. ಉಪವಾಸ ಇದ್ದುಕೊಂಡು ರಾತ್ರಿ ಕಾಲದಲ್ಲಿ ಚಂದ್ರೋದಯ ಕಾಲದಲ್ಲಿ ಕೃಷ್ಣನನ್ನು ಮತ್ತು ಯಶೋದೆ ಸ್ತನ್ಯಪಾನ ಮಾಡುವಂತಹ ಕೃಷ್ಣನನ್ನು ಹಿಡ್ಕೊಂಡದ್ದು. ಆತ ಏನು ಮಾಡಿದ್ದಾನೆ ಕೇಳಿದರೆ, ಒಂದು ಕೈಯಲ್ಲಿ ತಾನು ಬಾಯಲ್ಲಿ ಸ್ತನ್ಯವನ್ನು ಹಾಕಿ, ಇನ್ನೊಂದರಲ್ಲಿ ಅವಳ ಮುಖವನ್ನು ನೋಡ್ತಾ, ಇನ್ನೊಂದು ಕೈಯಲ್ಲಿ ಸ್ತನ್ಯವನ್ನು ಹಿಡ್ಕೊಂಡು ಹೀಗೆ ಇರುವಂತಹ ಒಂದು ಪ್ರತಿಮೆ. ಆ ಕೃಷ್ಣನ ಪ್ರತಿಮೆಗೆ ತಾನು ಪೂಜೆಯನ್ನು ಮಾಡಬೇಕು, ಅದಕ್ಕೆ ಮತ್ತೆ ಅರ್ಘ್ಯ ಎಲ್ಲ ಕೊಡಬೇಕು ಅಂತ ಹೀಗೆ ಚರಿತ್ರೆಗಳನ್ನು ಹೇಳ್ತಾ ಇರ್ತಾಳೆ. ಇದನ್ನು ನೋಡುವಾಗ ಇವನಿಗೆ ಬಾಲಗೋಪಾಲನ ಪ್ರತಿಮೆ ಒಳ್ಳೆಯದು, ಈ ಹೂಗೆ ಬೇರೆ ಬೇರೆ ಕಡೆಗೆ ಅಂತ ಕೊಡುವುದು, ಮತ್ತು ಇಲ್ಲಿಗೆ ಅಲಂಕಾರ ಮಾಡುವ ಅಂತ ಹೇಳಿ ಆ ಕಮಲದ ಹೂಗಳಿಂದ ಮಂಟಪ ಅಲಂಕಾರಗಳನ್ನೆಲ್ಲ ಮಾಡಿ ಕೃಷ್ಣನ ಒಂದು ಅರ್ಘ್ಯಗೆ ಏನೆಲ್ಲ ಬೇಕು ಆ ಎಲ್ಲ ಹೂಗಳನ್ನು ಕೂಡ ತಾನು ಅರ್ಪಣೆ ಮಾಡಿ ಒಳ್ಳೆ ಅಲಂಕಾರ ಮಾಡಿಲ್ಲಂತೆ. ರಾಜಕುಮಾರಿ ಬಂದು ತಾನು ಅರ್ಘ್ಯವನ್ನೆಲ್ಲ ಕೊಟ್ಟಿದ್ದಾಳೆ. ನೋಡ್ತಾ ಇದ್ದಾಳೆ, ಮಂಟಪ ಭವ್ಯವಾದದ್ದು, ಕಮಲದ ಹೂಗಳಿಂದ ಎಲ್ಲ ಅಲಂಕಾರ ಆಗಿದೆ. ಅರೆ, ಇಷ್ಟು ಚಂದಾದಂತಹ ಒಂದು ಹೂವನ್ನೆಲ್ಲ ಅರ್ಪಣೆ ಮಾಡಿ ಪೂಜೆ ಮಾಡಿದವರು ಯಾರು ಅಂತ. ಹಾಗಾಗಿ ಯಾರು ತಂದು ಕೊಟ್ಟದ್ದು ಈ ಪೂಜೆಗೆ ಬೇಕಾದಂತಹ ಈ ಹೂಗಳನ್ನು ಅಂತ ತಾನು ಕೇಳ್ತಾ ಇದ್ದಾಳೆ. ಆಗ ಹೇಳ್ತಾ ಇದ್ದಾರೆ, ಈ ವ್ಯಾಪಾರಿ ತಾನು ಹಿಡ್ಕೊಂಡು ಬಂದಿದ್ದಾನೆ, ತಾನು ಹೂಗಳನ್ನು ಕೊಟ್ಟಿದ್ದಾನೆ ಅಂತ. ಹಾಗಾಗಿ ಭಾರೀ ಖುಷಿಯಾಗಿದೆ ಅವಳಿಗೆ. ಈ ಕೃಷ್ಣನ ಪೂಜೆಗೆ ಇಷ್ಟೆಲ್ಲ ಕೊಟ್ಟದ್ರಿಂದ ಒಂದಷ್ಟು ಸಂಪತ್ತನ್ನು ಆಕೆ ಅವನಿಗೆ ಕೊಡ್ತಾಳೆ ಅಂತೆ. ನೋಡು, ನೀನಿಷ್ಟೆಲ್ಲ ಹೂ ಖರ್ಚು ಮಾಡಿದ್ಯಲ್ಲ, ಇದನ್ನು ನೀನು ತೆಕ್ಕೊಂಡು ಅನುಭವಿಸು ಅಂತ. ಹೀಗೆ ಬಾಲಗೋಪಾಲನಿಗೆ ಮತ್ತೆ ಪೂಜೆ ಎಲ್ಲ ನೆರವೇರತ್ತೆ. ಒಂದು ಕೃಷ್ಣನ ಪೂಜೆಗೆ ಹೂವನ್ನು ಕೊಟ್ಟು ಇವಳು ಏನು ಮಾಡಿದ್ದಾನೆ ಕೇಳಿದರೆ, ಅವಳು ಉಪವಾಸ ಇದ್ಲು ಅರ್ಘ್ಯ ಕೊಡಬೇಕು ಅಂತ. ಇವರೆಲ್ಲ ಉಪವಾಸ ಇದ್ದದ್ರಿಂದ ಇವನೂ ಉಪವಾಸ ಇದ್ದ. ಹೀಗೆ ಉಪವಾಸ ಇದ್ದುಕೊಂಡು ಕೃಷ್ಣ ಜನ್ಮಾಷ್ಟಮಿಯವತ್ತು ಕೃಷ್ಣನಿಗೆ ಹೂಗಳನ್ನು ಅರ್ಪಿಸಿ ತಾನು ಅರ್ಘ್ಯವನ್ನೆಲ್ಲ ಕೊಟ್ಟದ್ರಿಂದ
ಅವನಿಗೆ ಇಂತಹ ರಾಜಕುಮಾರನಾಗಿ ಬಂದು ಸಕಲ ಸಂಪತ್ತುಗಳು ಅವನಿಗೆ ದೊರಕಿತು ಅಂತ ಕೊಡ್ತಾ ಇದ್ದಾರೆ. ಹಾಗಾಗಿ ಜನ್ಮಾಷ್ಟಮಿ ವ್ರತಕ್ಕೆ ಎಷ್ಟೆಲ್ಲ ಮಹತ್ವ ಉಂಟು ಅಂತ ಹೇಳ್ತಾರೆ. ಈ ಕೃಷ್ಣ ಜನ್ಮಾಷ್ಟಮಿ ವ್ರತವನ್ನು ದಿಲೀಪಾದಿಗಳು ಮಾಡಿದ್ರು ಅಂತ ಉಲ್ಲೇಖ ಕೊಡ್ತಾರೆ. ಹಾಗಾದರೆ ರಾಮಾಯಣ ಆದದ್ದು ಯಾವಾಗ, ಮಹಾಭಾರತ ಆದದ್ದು ಯಾವಾಗ? ಹಾಗಾದರೆ ಕೃಷ್ಣ ಹುಟ್ಟುವ ಮೊದಲೇ ದಿಲೀಪಾದಿಗಳು, ರಾಮಚಂದ್ರ ಆ ರಾಮಾಯಣ ಕಾಲದಲ್ಲಿ ಬರುವಂಥ ದೊರೆಗಳು ಅವರೆಲ್ಲ, ಅಂಶುಮಾನ, ದಿಲೀಪ, ದಶರಥ ಚಕ್ರವರ್ತಿ ಇವರೆಲ್ಲ ಕೃಷ್ಣ ಜನ್ಮಾಷ್ಟಮಿ ವ್ರತ ಮಾಡಿದ್ದಾರೆ ಅಂತ. ಹಾಗಾಗಿ ಅವರ ಹಿಂದಿನ ಕಲ್ಪದಲ್ಲಿ ಹುಟ್ಟಿದಂಥ ಕೃಷ್ಣ ಆ ಅವತಾರದ ಚಿಂತನೆ ಮಾಡಿಕೊಂಡು ಅರ್ಘ್ಯ ಕೊಟ್ಟಿದ್ದಾರೆ. ನಮಗೆಷ್ಟು ಸೌಭಾಗ್ಯ ಅಂತ ಆಲೋಚನೆ ಮಾಡಿ. ಕೂಡಲೇ ಇಮಿಡಿಯೇಟ್ ನಮಗಿಂತ ಮೊದಲಾದಂಥ ದ್ವಾಪರದಲ್ಲೇ ಕೃಷ್ಣ ಅವತಾರ ಆಗಿದೆ. ಹಾಗಾಗಿ ಅಂತಹ ಕೃಷ್ಣನನ್ನು ತಾನು ಬಂದಿದ್ದಾನೆ ಅಂತ ಆಲೋಚನೆ ಮಾಡಿಕೊಂಡು ಅರ್ಘ್ಯಾದಿ ಪ್ರದಾನಗಳನ್ನು ಮಾಡಬೇಕು. ಕೃಷ್ಣನಿಗೆ ಹೂಗಳನ್ನು ಕೊಟ್ಟಿತು ಅಂತ ಕೇಳಿದರೆ ನಮ್ಮ ಜನ್ಮಜನ್ಮಾಂತರದ ಕರ್ಮಗಳು ನಾಶ ಆಗಿ ಜನ್ಮಾಂತರದಲ್ಲಿ ಮುಂದೆ ನಮಗೆ ಭೋಗ ಜೀವನ ದೊರಕುತ್ತದೆ ಎನ್ನುವಂಥದ್ದನ್ನು ಪದ್ಮಪುರಾಣ ತಾನು ವ್ರತ ಸಮಾಪ್ತಿಯನ್ನು ಮಾಡ್ತದೆ. ಅಷ್ಟೊತ್ತಿಗಾಗುವಾಗ ಮತ್ತೆ ಪ್ರಶ್ನೆಯನ್ನು ಮಾಡ್ತಾರೆ, ಅಲ್ಲ ಈ ಭೂಮಿಯಲ್ಲಿ ಕೇವಲ ಹೂ ಕೊಟ್ಟದ್ದಕ್ಕೆ ಇಷ್ಟು ಪುಣ್ಯವೋ, ಅಲ್ಲ ಬೇರೆ ವಸ್ತುಗಳನ್ನು ಕೊಟ್ಟರೆ ಮತ್ತೆ ಪುಣ್ಯ ಉಂಟಾ ಅಂತ ಹೇಳಿದಾಗ ಅವರು ಹೇಳ್ತಾರೆ, ನೀವು ಭೂದಾನ, ಗೋದಾನ, ಸುವರ್ಣದಾನ, ರಜತ ಬೆಳ್ಳಿಯ ದಾನ, ವಸ್ತ್ರದಾನ, ರತ್ನದಾನ ಎಲ್ಲ ದಾನವನ್ನು ಮಾಡಬೇಕು. ಈ ಎಲ್ಲವೂ ಕೂಡ ಶ್ರೇಷ್ಠವಾದದ್ದು. ಹಾಗಾಗಿ ಈ ದಾನ ಕೊಡುವಾಗ ಭೂದಾನ ಅಂತ ಹೇಳಿದರೆ ಎಷ್ಟು ಅಂತ ಹೇಳ್ತಾರೆ. ಹಾಗಾದರೆ ಎಷ್ಟು ಕೇಳಿದರೆ ಗೋಚರ್ಮ ಮಾತ್ರ ಅಂತ ಹೇಳಿದರು. ಗೋಚರ್ಮ ಮಾತ್ರದಷ್ಟು ಭೂಮಿಯನ್ನು ಅಂತ ಅಂದರೆ ಏನು ಕೇಳಿದರೆ 10 ಹಸ್ತಗಳ ಪ್ರಮಾಣಕ್ಕೆ ಒಂದು ದಂಡ, 30 ದಂಡಗಳಿಗೆ ಒಂದು ನಿವರ್ತ, 10 ನಿವರ್ತಕ್ಕೆ ಒಂದು ಬ್ರಹ್ಮ ಅಥವಾ ಗೋಚರ್ಮ ಅಂತ. ಸಾಮಾನ್ಯವಾಗಿ ಹೇಳಿದರೆ 3000 ಅಥವಾ 3 ಉದ್ದಗಲವುಳ್ಳಂಥ ಭೂಮಿಗೆ ಬ್ರಹ್ಮನಿಗೆ ಗೋಚರ್ಮ ಅಂತ ಕರೀತಾರೆ. 1000 ಹಸುಗಳು, 1000 ಎತ್ತು ಕರುಗಳು ಸಹಿತವಾಗಿ ಆರಾಮ್ಸೆ ಇರಲಿಕ್ಕೆ, ಸ್ವಚ್ಛಂದವಾಗಿ ಇರಲಿಕ್ಕೆ ಎಷ್ಟು ಜಾಗ ಬೇಕು ಅಷ್ಟು ಜಾಗಕ್ಕೆ ಗೋಚರ್ಮ ಅಂತ ಕರೀತಾರೆ ಅಂತ. ಹಾಗಾದರೆ ಅಷ್ಟು ದೊಡ್ಡದಾದಂತಹ ಭೂಮಿಯನ್ನು ದಾನ ಕೊಡಬೇಕು ಅಂತ. ಹೀಗೆ ಒಂದೊಂದು ದಾನಕ್ಕೆ ಅದುಗಳಿಗೆ ಪ್ರಮಾಣ, ಯಾರಿಗೆ ಕೊಡಬೇಕು, ಅವರ ಯೋಗ್ಯತೆ ಏನು, ಹೀಗೆಲ್ಲ ಹೇಳ್ತಾ ಮುಂದೆ ಹೇಳ್ತಾರೆ, ಅನ್ನದಾನ ಮಾಡಿದರೆ ಅನ್ನದಾಹ ಸುಖಿನೋ ನಿತ್ಯಂ ವಸ್ತ್ರದೋ ರೂಪವಾನ್ ಭವೇತ್ ಸನರ ಸರ್ವಭುಗ್ಭೂಯ ಯೋ ದದಾತಿ ವಸುಂಧರ ಅಂತ. ಅನ್ನದಾನ ಮಾಡಿದವರು ಯಾವಾಗಲೂ ಸುಖವನ್ನು ಪಡಿತಾರೆ.